ಶಾರದಾ ಮಾತೆಯವರು ಎಲ್ಲರ ನಿಜವಾದ ತಾಯಿ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್. ಶ್ರೀಮಾತೆ ಶಾರದಾ ದೇವಿಯವರು ಜಗತ್ತಿನ ಎಲ್ಲ ಜನರ ನಿಜವಾದ ತಾಯಿ ಆಗಿದ್ರು ಅಂತ ಚಳ್ಳಕೆರೆಯ ಶಿವನಗರದ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಜಿ ಯಶೋಧಾ ಪ್ರಕಾಶ್ ತಿಳಿಸಿದರು. ನಗರದ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾತನಾಡಿದರು. ಸತ್ಸಂಗದ ಪ್ರಯುಕ್ತ ಯತೀಶಂ ಸಿದ್ದಾಪುರ್ ಅವರ ನೇತೃತ್ವದಲ್ಲಿ ವಿಶೇಷ ಭಜನೆ, ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಕಲಿಕಾ ತರಗತಿ, ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಜಯಮ್ಮ, ಸುಧಾಮಣಿ, ಸೌಮ್ಯ ಪ್ರಸಾದ್, ಶೈಲಜಾ, ಕೃಷ್ಣವೇಣಿ, ವಿಜಯಲಕ್ಷ್ಮಿ, ರಶ್ಮಿ ರಮೇಶ್, ಸರಸ್ವತಿ ರಾಜು, ವೀರಮ್ಮ, ನಾಗರತ್ನಮ್ಮ ಉಪಸ್ಥಿತರಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಮಹಾಯುದ್ಧ ನ್ಯೂಸ್, ಚಳ್ಳಕೆರೆ. ತಾಯಿಯೆಲ್ಲ ಎಂದು ತೀರ್ಮಾನಿಸಿಕೊಂಡು ಬರಬೇಕಾದರೆ ತ್ಯಾಗ ಬುದ್ಧಿ ಮೂಡಿದಾಗ ಅವರ ದೃಷ್ಟಿಕೋನ ಎಷ್ಟು ಪರಿವರ್ತನೆ ಬಂದಿರುತ್ತದೆ ಎನ್ನುವುದು ತಿಳಿದು ಬರುತ್ತದೆ. ನಿಜವಾದ ವೈರಾಗ್ಯ ಮೂಡಿದ ಮಗನನ್ನು ಯಾವ ತಾಯಿಯೂ ತಡೆಯಲಾರಳು. ಅಂತೂ ಯುವಕ ರಾಮಮಯ್ಯ ಕೆಲ ದಿನಗಳಲ್ಲೇ ಬ್ರಹ್ಮಚಾರ್ಯರಿಗೆ ಮಠ ಸೇರಿ ಕಾಲಕ್ರಮದಲ್ಲಿ ಸನ್ಯಾಸಿಯಾದ. ಅಂತ ಈ ಸಂಸಾರ ಜೀವನ, ತ್ಯಾಗ ಜೀವನ ಬೇಕು ಅಂತ ಎಲ್ಲ ಬಿಟ್ಕೊಟ್ಟು ಹೋಗಿ ಮಠನ ಸೇರಿದ. ಒಂದೇ ಸನ್ಯಾಸಿನೇ ಆದ. ಈಗ ಔರಂಗಜಿದ್ದ ಅವರ ಒಬ್ಬಳು ಮಾದಿನಿ ಆಕ್ಷೇಪಿಸುವ ದನಿಯಲ್ಲಿ ಅತ್ತಿಗೆ, ಈ ಹುಡುಗನನ್ನು ಸನ್ಯಾಸಿ ಮಾಡಿಬಿಟ್ಟಳು ಎಂದಳು. ಆಗ ಮಾಕು ತಾನೂ ಆ ಮಾತಿಗೆ ದನಿಗೂಡಿಸಿದಳು. ಹೌದು ಹೌದು, ಪಾಪ ಅವನ ತಂದೆ ತಾಯಿಗಳು ಎಷ್ಟೋ ಆಸೆ ಇಟ್ಟುಕೊಂಡು ಅವನನ್ನು ಬೆಳೆಸಿದ್ದರು. ಈಗ ಅವರ ಆಸೆಯೆಲ್ಲ ನುಚ್ಚು ನೂರಾಗಿಬಿಟ್ಟಿತ್ತು. ಯಾಕೆ ವಿವಾಹ ಮಾಡಿಕೊಂಡು ಗೃಹಸ್ಥ ಜೀವನ ನಡೆಸುವುದು ಕೂಡ ಒಂದು ಧರ್ಮವೇ ಅಲ್ಲವೇ? ಅತ್ತೆ ಹೀಗೆ ಯುವಕರನ್ನೆಲ್ಲ ಸನ್ಯಾಸಿಗಳನ್ನಾಗಿ ಮಾಡುತ್ತಿದ್ದರೆ ಮಹಾಮಾಯೆ ಅವಳ ಮೇಲೆ ಕೋಪಿಸಿಕೊಳ್ಳುವುದು ಖಂಡಿತ. ಇವರುಗಳು ಬೇಕಾದರೆ ತಮ್ಮ ಸ್ವಂತ ಇಚ್ಛೆಯಿಂದ ತಾವಾಗಿಯೇ ಸನ್ಯಾಸಿಗಳಾಗುವುದಾದರೆ ಆಗಲಿ. ಆದರೆ ಅತ್ತೆ ಯಾಕೆ ಇವರನ್ನು ತಾನೇ ಮಾಡಿಸಬೇಕು? ಮಾತು ಹೇಳುವುದೆಲ್ಲ ಮುಗಿದ ಮೇಲೆ ಕಣಮ್ಮ, ಇವರು ಈ ಜಗತ್ತಿನಲ್ಲಿ ಹೂಗಳಾಗಿ ಪರಿಶುದ್ಧರಾಗಿ ಜೀವಿಸುತ್ತಾರೆ. ಇದಕ್ಕಿಂತ ಆನಂದಕರವಾದದ್ದು ಬೇರೆ ಏನಿದೆ ಹೇಳು? ಸಂಸಾರದಲ್ಲಿ ಏನು ಸುಖ ಇದೆ ಅಂತ ನೀವೆಲ್ಲ ನೋಡಿದ್ದೀರಲ್ಲ. ನಿಮ್ಮಗಳ ಸಂಸಾರದ ಬೆಂಕಿಯಲ್ಲಿ ನನ್ನ ಮೈಮೂಳಗಳೆಲ್ಲ ಸುಟ್ಟು ಹೋದವು. ಶ್ರೀಮಾತೆಯರು ಅವ್ರನ್ನ ತಡೆದು ಹೇಳ್ತಿದ್ದಾರೆ. ಹೌದಮ್ಮ, ನೀವೆಲ್ಲರೂ ಹೇಳ್ತಿದ್ದೀರಲ್ಲ, ನೀವೆಲ್ಲ ಸಂಸಾರ ಕಟ್ಕೊಂಡಿದ್ದೀರಲ್ಲ, ಚೆನ್ನಾಗಿ ಸಂಸಾರ ಜೀವನ ನೀವು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಸಂಸಾರ ಜೀವನದ ಆ ಬೆಂಕಿನಲ್ಲಿ ನನ್ನೊಡನೆ ಸುಟ್ಕೊಂಡಿದ್ದೀನಿ. ಇವರೆಲ್ಲನ ಸಂಸಾರಿಗಳಲ್ಲ, ಸನ್ಯಾಸಿಗಳು, ಪರಿಶುದ್ಧರಾದ ಹೂಗಳಿದ್ದಂತೆ. ಹಂಗಾಗ್ಬಿಟ್ಟವರು ಎಲ್ಲ ದೇವ್ರ ಮಕ್ಕಳು, ಮನುಷ್ಯರ ಮಕ್ಕಳಲ್ಲ ಅಂತ ಮಾತೆಯವರು ಅವಳ ಮಾತನ್ನು ಅಲ್ಲಿಗೆ ತಡೆದು ಸುಂದರವಾದ ಸಾಮತಿಯೊಂದನ್ನು ಕೊಡುತ್ತಾ ಹೇಳಿದರು. ಅವಳಿಗೆ ಬಂದು ನಿಂತ್ಕೊಂಡ ನಳಿನಿ ಇದ್ದಕ್ಕಿದ್ದಾಗೆ ಬಂದು ಹೇಳಿದ್ಲು, ನೋಡಿ ಇವನಿಗೆ ಅಪ್ಪ ಅಮ್ಮ ಎಷ್ಟೋ ಏನೋ ಒಂದು ಆಸೆ ಇಟ್ಕೊಂಡು ದೊಡ್ಡದಾಗಿ ಅವರು ಮುಂದಿನ ಯೋಚನೆಗಳು ಇಟ್ಕೊಂಡು ಓದಿಸಿದ್ದಾರೆ. ಅವ್ನು ಓದಿ ಸಂಪಾದನೆ ಮಾಡಿ ಅವ್ರ ಅಪ್ಪ ಅಮ್ಮ ಸಾಕ್ಬಿಡ್ತಾನೆ. ಇವನು ಬಂದು ಸನ್ಯಾಸಿ ಆಗ್ತೀನಿ ಅಂತ ಬಂದು ಹೇಳ್ತಾನಲ್ಲತ್ತೆ ಅಂತ ಅವ್ರ ಹತ್ರ ಹೇಳಿದ್ಲು. ಈ ಮಾತಲ್ಲಿ ಒಂದೇ ಸರಿಗೆ ಅವ್ರು ಮಾತನ್ನು ಪೂರ್ತಿ ಮುಗಿಸ್ಲಿಲ್ಲ, ಅಲ್ಲಿಗೆ ನಿಲ್ಲಿಸಿದ್ರು. ನಳಿನಿ, ನಿನಗದೆಲ್ಲ ಏನೋ ಅರ್ಥವಾಗುತ್ತೆ? ಇವರೆಲ್ಲ ಕಾಗಿಲೆ ಮರಿಗಳೆಲ್ಲ, ಕೋಗಿಲೆ ಮರಿಗಳು. ಬೆಳೆದು ರೆಕ್ಕೆ ಬರುತ್ತಲೇ ಇವರು ತಮ್ಮ ನಿಜವಾದ ತಾಯಿಯನ್ನು ಗುರುತಿದ್ದು ಬಿಡುತ್ತಾರೆ. ಬಳಿಕ ತಮ್ಮ ಸಾಕು ತಾಯಿಯನ್ನು ಬಿಟ್ಟು ಆ ನಿಜವಾದ ತಾಯಿಯ ಬಳಿಗೆ ಹೊರಟು ಹೋಗಿ ಬಿಡುತ್ತಾರೆ. ಗೊತ್ತೇನು? ಇದಕ್ಕೇನೋ ಪ್ರತಿ ಹೇಳಲಾಗದೆ ನಳಿನಿ ಸುಮ್ಮನಾಗಲು. ಆಗ ಶ್ರೀಮಾತೆ ಹೇಳ್ತಾರೆ, ಅವನು ಈಗ ಅಷ್ಟು ದೊಡ್ಡನಾಗಿ ಇಲ್ಲಿ ಬಂದು ಸೇರ್ಕೊಂತಾನೆ ಅಂದರೆ ಅಲ್ಲಿವರೆಗೂ ಅವ್ರ ಅಮ್ಮನ್ನು ಆಶ್ರಯದಲ್ಲೇ ಇದ್ರು. ಈಗ ಬೆಳೆದು ದೊಡ್ಡನಾಗಿದೆ, ನನಗೆ ಬುದ್ಧಿನೂ ಬಂದೈತೆ. ನನ್ನ ನಿಜವಾದ ತಾಯಿ ಯಾರು, ಇಷ್ಟು ದಿನ ಸಾಕಿದ್ಯಾರು ಅಂತ ಗೊತ್ತಾಗಿತ್ತು. ಇವರೆಲ್ಲನ ಸಾಕು ತಾಯಿಗಳಿದ್ದೇನೆ, ನಿಜವಾದ ತಾಯಿ ಅಲ್ಲಿದ್ದಾಳೆ, ನಾನು ಅಲ್ಲಿ ಹೋಗ್ಬೇಕು ಅಂತ ಅವ್ನಿಗೆ ಈಗ ಅರ್ಥ ಆಗಿತ್ತೆ. ನೀನು ಅದಕ್ಕೇನು ಹೇಳಕ್ಕೆ ಬರಬೇಡ. ಕೋಗಿಲೆಗಳೆಲ್ಲನ ಕಾಗೆಯಲ್ಲೇ ಮೊಟ್ಟೆ ಇಡುವುದು. ಕಾಗೆಯ ಬಣ್ಣವು ಕೋಗಿಲೆಯ ಬಣ್ಣವು ಒಂದೇ ತರಹ ಇರುವುದರಿಂದ ಈ ಕಾಗೆಗೆ ಎಷ್ಟು ಬುದ್ಧಿವಂತಿಕೆ ಇದ್ದರೂ ಅದಕ್ಕೆ ಇದು ತನ್ನ ಮೊಟ್ಟೆ, ತನ್ನ ಮರಿ ಅಲ್ಲ ಎಂದು ಗೊತ್ತಾಗುವುದೇ ಇಲ್ಲ. ನಿತ್ಯವೂ ಅದು ಈ ಕೋಗಿಲೆಯ ಮರಿಗಳನ್ನು ತನ್ನ ಮರಿಗಳನ್ನೇ ತಿಳಿದು ಆಹಾರ ಕೊಟ್ಟು ಸಾಕುತ್ತಲೇ ಇರುತ್ತದೆ. ನಾವೆಲ್ಲ ಕಾಗೆಗಳು ಮರಿ ಬೆಳೆದು ದೊಡ್ಡದಾಗಿ ರೆಕ್ಕೆ ಬಂದ ಮೇಲೆ ಅದು ಈ ಕಾಗೆಯ ಪ್ರೀತಿಯನ್ನು ಇಷ್ಟಪಡುವುದಿಲ್ಲ. ತನ್ನ ನಿಜವಾದ ತಾಯಿಯ ಬಳಿಗೆ ಹಾರಿ ಹೋಗಿ ಬಿಡುತ್ತದೆ. ಈ ಬುದ್ಧಿ ಇಲ್ಲದ ತಾಯಿ ಕಾಗೆ ತನ್ನ ಮರಿ ತನ್ನನ್ನು ಬಿಟ್ಟು ದೂರ ಹೋಗಿ ಅಪಾಯಕ್ಕೆ ಗುರಿಯಾಗುತ್ತದೆಯಲ್ಲ ಎಂಬ ತವಕದಿಂದ ಹಿಂಬಾಲಿಸಿಕೊಂಡು ಬರುತ್ತದೆ. ಆದರೆ ಕೋಗಿಲೆ ಮರಿ ತಪ್ಪಿಸಿಕೊಂಡು ದೂರ ಹೊರಟು ಹೋಗಿಬಿಟ್ಟಿರುತ್ತದೆ. ಮುಮುಕ್ಷು ತರುಣರ ವಿಷಯದಲ್ಲಿ ಈ ಸಾಮತಿ ಅದೆಷ್ಟು ಚೆನ್ನಾಗಿ ಅನ್ಯಾಯವಾಗುತ್ತದೆ. ಆದರೆ ಇಲ್ಲಿ ಒಂದೇ ಒಂದು ವ್ಯತ್ಯಾಸವಿದೆ. ಏನೆಂದರೆ ಈ ಸಾಮತಿಯಲ್ಲಿ ಕಾಗೆ ಆ ಮೊಟ್ಟೆಗಳನ್ನು ಸ್ವತಃ ಹೊತ್ತಿಲ್ಲ, ಹೆತ್ತಿಲ್ಲ. ಆದರೆ ತ್ಯಾಗ ಮಾಡಲು ಸಿದ್ಧರಾದ ಈ ತರುಣರನ್ನು ಅವರ ತಾಯಿಯನ್ನು ಸ್ವತಃ ಒತ್ತು ಇದ್ದಾರೆ.
ನಿಜವಾದ ಜೀವನದಲ್ಲಿ ಅಮ್ಮ ತಾಯಿ ಅಂದ್ರೆ ಎಲ್ಲ ಮಾಡಿದ್ದಾರೆ, ಆದರೆ ಕಾಗೆ ಕೋಗಿಲೆ ಜೀವನದಲ್ಲಿ ಕೋಗಿಲೆ ಮೊಟ್ಟೆ ಇಟ್ಟಿರುತ್ತೆ, ಕಾಗೆ ಗೊತ್ತಾಗಿರಲ್ಲ ನನ್ನ ಮೊಟ್ಟೆ ಇದು ಅಂತ, ಅವ್ರನ್ನ ಸಾಕುತ್ತೀವಿ. ಎರಡೇ ಈ ಉದಾಹರಣೆಯಲ್ಲಿ ಅಂತ ಹೇಳ್ತೀವಿ. ರಾವಣ ಮರ್ದನ ರಾಮ ನಮೋ, ರಾವಣ ಮರ್ದನ ರಾಮ ನಮೋ, ರಾವಣ ಮರ್ದನ ರಾಮ ನಮೋ, ರಾವಣ ಮರ್ದನ ರಾಮ ನಮೋ, ಕಂಸ ವಿಮರ್ದನ ಕೃಷ್ಣ ನಮೋ, ಕಂಸ ವಿಮರ್ದನ ಕೃಷ್ಣ ನಮೋ, ರಾವಣ ಮರ್ದನ ರಾಮ ನಮೋ, ರಾವಣ ಮರ್ದನ ರಾಮ ನಮೋ, ಕಂಸ ವಿಮರ್ದನ ಕೃಷ್ಣ ನಮೋ, ಕಂಸ ವಿಮರ್ದನ ಕೃಷ್ಣ ನಮೋ, ಜೈ ಜೈ ರಾಮ ಕೃಷ್ಣ ಹರಿ, ಜೈ ಜೈ ರಾಮ ಕೃಷ್ಣ ಹರಿ, ಜೈ ಜೈ ರಾಮ